ಹನುಮಾನ್ ಚಾಲೀಸ ಕೇವಲ ಭಕ್ತಿಯ ಕಾವ್ಯವಲ್ಲ, ಇದರಲ್ಲಿ ಆಧುನಿಕ ವಿಜ್ಞಾನವೂ ಅಡಗಿದೆ. ಚಾಲೀಸಾದ 18ನೇ ಚೌಪಾಯಿಯನ್ನು ಒಮ್ಮೆ ಗಮನಿಸಿ. ಯುಗ ಸಹಸ್ರ ಯೋಜನಾ ಪರಭಾನು ಲಿಲ್ಯೋತಾಹಿ ಮಧುರಫಲ ಜಾನು. ಇದರರ್ಥ ಸೂರ್ಯನು ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಎಂದರೆ ಆತನನ್ನು ಸೇರಲು ಯುಗ, ಸಹಸ್ರ ಮತ್ತು ಯೋಜನೆಗಳಷ್ಟು ದೂರ ಕ್ರಮಿಸಬೇಕು. ಹನುಮಂತನು ಆ ಸೂರ್ಯನನ್ನು ಸಿಹಿ ಹಣ್ಣೆಂದು ಭಾವಿಸಿ ನುಂಗಿದನು. ಇಲ್ಲಿರುವ ಲೆಕ್ಕಾಚಾರ ನೋಡಿ. 1 ಯುಗ ಎಂದರೆ 12,000 ದೈವಿಕ ವರ್ಷಗಳು, 1 ಸಹಸ್ರ ಎಂದರೆ 1000, 1 ಯೋಜನಾ ಎಂದರೆ 8 ಮೈಲುಗಳು. ಇವೆಲ್ಲವನ್ನು ಗುಣಿಸಿದರೆ 12,000 ಗುಣಿಸು 1000 ಗುಣಿಸು 8 9,60,00,000 ಮೈಲುಗಳು. ಇದನ್ನು ಕಿಲೋಮೀಟರ್ಗೆ ಪರಿವರ್ತಿಸಿದರೆ ಸರಿಸುಮಾರು 15,36,00,000 ಕಿಲೋಮೀಟರ್ಗಳು. 100 ವರ್ಷಗಳ ನಂತರ ನಾಸಾ ಕಂಡುಹಿಡಿದ ಭೂಮಿ ಮತ್ತು ಸೂರ್ಯನ ನಡುವಿನ ನಿಖರವಾದ ಅಂತರವನ್ನು ತುಳಸಿದಾಸರು 16ನೇ ಶತಮಾನದಲ್ಲೇ ಹನುಮಾನ್ ಚಾಲೀಸಾದಲ್ಲಿ ಉಲ್ಲೇಖಿಸಿದ್ದರು. ಇದು ನಮ್ಮ ಸನಾತನ ಧರ್ಮದ ಶಕ್ತಿ.